ಇದೇ ತರ ಸಂಭ್ರಮ ಪಡ್ತಾ ಇದೆ. ಮತ್ತೆ ಕನ್ನಡದ ಸಂಭ್ರಮ ಕೂಡ ಲಂಡನ್ನಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಕನ್ನಡ ಅಲ್ಲಿ ಕೂಡ ಕನ್ನಡ ಹೀಗೆ ವಿರಾಜಮಾನ ಆಯಿತು, ಇದೇ ರೀತಿ ಸಂಭ್ರಮ ಆಯಿತು. ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಜಾಗತಿಕ ಮಟ್ಟದಲ್ಲಿ ಕನ್ನಡದ ಪರವಾಗಿ ಹೋಗಿ ಮಾತಾಡೋದು ಎಷ್ಟು ಹಿರಿಮೆ ಅಂತ, ಅದು ಅದ್ಭುತ ಅನುಭವ ಕಣ್ರಿ. ಅದನ್ನ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದು ತುಂಬ ಅಭಿಮಾನಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದ್ರೆ, ನಾನು ಒಂಟಿಯಾಗಿರಲಿಲ್ಲ. ನನ್ನ ಕುಟುಂಬದ 7-8 ಸದಸ್ಯರು ನನ್ನ ಜೊತೆ ಇದ್ದರು. ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ. ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಮಾಡಿದ ಹಾಗೆ ಆಯಿತು. ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ. ನಮಗೆ ನಾವು ವಿಡಿಯೋದಲ್ಲಿ ನೋಡಿದ್ವಿ ಮೇಡಮ್, ಆ ಕ್ಷಣ ಬೂಕರ್ ಪ್ರಶಸ್ತಿ ನಿಮ್ಮ ಎದೆಹಣತೆ ಅಂದ್ರೆ ಹರ್ಟ್ ಲ್ಯಾಂಪ್ ಬಂದಾಗ ನೀವು ಎಷ್ಟು ಖುಷಿ ಪಟ್ರಿ ಅಂತ. ಹೌದು, ವಿಡಿಯೋದಲ್ಲಿ ನೋಡಿದ್ವಿ, ನೀವು ಜಿಗಿದಾಡ್ತಿದ್ರಿ, ಹೌದು ಹೌದು. ಎಲ್ಲ ನನ್ನ ಮಕ್ಕಳು ಜೊತೆಲಿ ಇದ್ದವರು ಎಲ್ಲ ಇಲ್ಲಿನ ಸ್ಟೈಲಲ್ಲೇ ಕುಣಿದಾಡ್ಬಿಟ್ರು. ಮತ್ತೆ ಸ್ಪೆಷಲಿ ದೀಪಾ ಬಸ್ತಿ ನಿಮ್ಮ ಟ್ರಾನ್ಸ್ಲೇಟರ್, ಹೌದು, ಅವ್ರ ಬಗ್ಗೆ ಹೇಳೋದಾದ್ರೆ ಆಕೆ ತುಂಬ ಟ್ಯಾಲೆಂಟೆಡ್ ಮಹಿಳೆ. ಆಕೆ ಪರಿಶ್ರಮ ಕೂಡ ಪಟ್ಟಿದ್ದಾರೆ. ಮತ್ತೆ ಆಕೆ ಚೆನ್ನಾಗಿ ಅನುವಾದ ಕೂಡ ಮಾಡಿದ್ದಾರೆ. ನಾಡಿನಾದ್ಯಂತ ನಿಮಗೆ ಪ್ರಶಸ್ತಿ ಬಂದ ದಿನ ಯಾವ ತರ ವಾತಾವರಣ ಇತ್ತು ಅಂತ ಇಲ್ಲಿ ನಾವು ನೋಡಿದ್ವಿ, ನಿಮ್ಗೆ ನೋಡಕ್ಕಾಗಿಲ್ಲ. ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಅಂತ ನಿಮ್ಮ ಪ್ರೀತಿ ಮತ್ತು ಅಭಿಮಾನಕ್ಕೆ ಅದೇ ನನ್ನ ಶಕ್ತಿ. ಅದೇ ನನಗೆ ಬಹಳ ಹೆಚ್ಚಿನ ಒಂದು ಹಿರಿಮೆಯನ್ನು ಕೊಟ್ಟಿದ್ದು, ಧೈರ್ಯವನ್ನು ಕೊಟ್ಟಿದ್ದು. ಮತ್ತು ಆ ಮೂಲಕ ನಾನು ಮೊದಲು ಸ್ವಲ್ಪ ಹೆಸಿಟೆಂಟ್ ಆಗಿದೆ, ಅಂದರೆ ನಾನು ಮೊದಲು ಸ್ವಲ್ಪ ಅಧೈರ್ಯದಿಂದ ಕೂಡಿದ್ದೆ. ಆದರೆ ಇಷ್ಟೆಲ್ಲ ಕನ್ನಡಿಗರು ಇಷ್ಟೊಂದು ಆಸೆ ಪಡ್ತಿರ್ಬೇಕಾದ್ರೆ, ಇಷ್ಟೆಲ್ಲ ಬಯಸ್ತಾ ಇರಬೇಕಾದ್ರೆ ಅದನ್ನು ಪಡೀಲೇಬೇಕು ಅನ್ನುವಂಥ ಒಂದು ದೃಢ ನಿಶ್ಚಯ ಕೂಡ ನನ್ನದಾಯಿತು. ಅದು ಆಯಿತು ಕೂಡ. ನಿಮ್ಮಿಂದ ಕರ್ನಾಟಕ ಸಾಹಿತ್ಯ ಇದೀಗ ಮತ್ತೊಂದು ಸ್ತರಕ್ಕೆ ತೆರಗಡೆ ಹೊಂದಿರುವಂಥದ್ದು. ಇಲ್ಲ ಸಾಹಿತ್ಯ, ಕನ್ನಡ ಸಾಹಿತ್ಯನೇ ತಾಯಿ ಬೇರು. ನಾನು ಅದರ ಒಂದು ಟೊಂಗೆ, ಒಂದು ಹೂವು ಅಷ್ಟೇ. ನಾನು ನೋಡಿಲ್ಲ ರೀ. ಐ ಹ್ಯಾವ್ ನಾಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.